ನೀವು ರಾಸಾಯನಿಕ ಗೊಬ್ಬರ ಅಂಗಡಿಗಳಿಗೆ ತಗೊಳ್ಳಿಕ್ಕೆ ಹೋದ್ರೆ ಅವರು NPK ಬಳಸಿ, MOP ಬಳಸಿ, DAP ಬಳಸಿ ಅಂತೆಲ್ಲ ಹೇಳುವುದನ್ನ ಕೇಳಿರ್ತೀರಾ. NPKಯನ್ನ ಈ ಹಂತದಲ್ಲಿ ಬಳಸಿದ್ರೆ ಒಳ್ಳೆಯದು, ಪೊಟ್ಯಾಷನ್ನ ನೀವು ಫಸಲು ಬರುವ ಹಂತದಲ್ಲಿ ಬಳಸಿದ್ರೆ ಒಳ್ಳೆಯದು, ಹಾಗೆ ಹೀಗೆಲ್ಲ ಹೇಳುವುದನ್ನ ಕೇಳಿರ್ತೀರಾ. ಈ NPK ಗೊಬ್ಬರಗಳೆಂದ್ರೆ ಏನು, ಅದರಲ್ಲಿ ಬರುವ ರೇಷ್ಯೋಗಳೇನು, 12:12:12, 15:15:15 ಹೀಗೆಲ್ಲ ರೇಷ್ಯೋ ಬರ್ತದೆ. ಅದೆಲ್ಲ ಅಂದ್ರೆ ಏನಂತ ನಿಮ್ಗೆ ಸಾಮಾನ್ಯವಾಗಿ ಗೊಂದಲ ಆಗುವುದಂತೂ ಖಂಡಿತ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತದೆ. ಇನ್ನು ನಿಮಗೆ ಯಾವ ರಸಗೊಬ್ಬರಗಳನ್ನು ಯಾವ ಹಂತದಲ್ಲಿ ಬಳಸಬೇಕೆನ್ನುವುದರ ಅರಿವು ಕೂಡ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಆಗ್ತದೆ. ಹಾಗಾದರೆ ತಡ ಮಾಡುವುದು ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ರೀತಿಯ ಕೃಷಿ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲಿಗೆ NPK ಗೊಬ್ಬರ ಅಂದರೆ ಏನು ಅಂತ ನೋಡುವ. ನೀವು ಸಾಮಾನ್ಯವಾಗಿ ಯಾವುದೇ ಬೆಳೆ ಇರ್ಬೋದು, ನಿಮ್ಮ ಅಡಿಕೆ ಬೆಳೆ ಇರ್ಬೋದು, ನೀವು ತರಕಾರಿ ಬೆಳೀತಾ ಇದ್ರೆ ಅಥವಾ ಹಣ್ಣನ್ನು ಬೆಳೀತಿದ್ರೆ ಎಲ್ಲದಕ್ಕೂ ಕೂಡ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅನ್ನುವಂಥದ್ದು ಅತಿ ಮುಖ್ಯವಾಗಿ ಬೇಕಾಗಿರ್ತದೆ. ಈ NPK ಗೊಬ್ಬರಗಳು ಈ ಮೂರನ್ನು ಒಂದು ಸಮತೋಲನವಾಗಿ ನೀಡುವಂಥ ಒಂದು ರಸಗೊಬ್ಬರ. ಈ NPK ಗೊಬ್ಬರ ಏನಿದೆ ಇದು ಒಂದು ಕ್ಯಾಟಗರಿಗೆ ಸೇರ್ತದೆ. ಅಂದರೆ NPK ಗೊಬ್ಬರದ್ದೇ ಒಂದು ಗುಂಪು. ನಮ್ಮದು ಈಗ ಹಿಂದೂ ಗುಂಪು ಹೇಗಿರ್ತದೆ, ಮುಸ್ಲಿಂ ಗುಂಪು ಅಂತ ಏನೇ ಇರ್ತದೆ, ಕ್ರಿಶ್ಚಿಯನ್ ಗುಂಪು ಅಂತ ಏನಿರ್ತದೆ, ಅದೇ ರೀತಿ ಈ NPK ಕೂಡ ಒಂದು ಗುಂಪು. ಅದರಲ್ಲಿ ಬ್ರ್ಯಾಂಡ್ಗಳು ಬರ್ತದೆ, ಅನೇಕ ಬ್ರ್ಯಾಂಡ್ಗಳು. ಫ್ಯಾಕ್ಟಂಬೋಸ್ ಬರ್ತದೆ, ಸುಫಾಲ ಬರ್ತದೆ, ಇನ್ನು ಅನೇಕ ಕಂಪನಿಗಳದ್ದು ಬರ್ತದೆ. ಫಾರ್ ಎಕ್ಸಾಂಪಲ್ ಮಂಗಳ, IFFCO, ಹಾಗೆ ಅನೇಕ ಕಂಪನಿಗಳದ್ದು ಈ NPK ಗೊಬ್ಬರಗಳು ಬರ್ತದೆ. ಇನ್ನು ಅತಿ ಮುಖ್ಯವಾಗಿ ನೀವು ನೋಡಬೇಕಂತ ಇರುವುದೇನೆಂದರೆ, ನೀವೊಂದು ಅದರಲ್ಲಿ ನಂಬರ್ ನೋಡಿರ್ತೀರ NPK ಕೆಳಗಡೆ 12:32:16, 15:15:15 ಈ ಥರ ಎಲ್ಲ ನಂಬರ್ ನೋಡಿರ್ತೀರ. ನಿಮಗೆ ಕನ್ಫ್ಯೂಸ್ ಆಗುವುದು ಸಹಜ, ಇದೇನಪ್ಪ ಅಂತ. ಸೊ ಇದೇನಂತ ಹೇಳುವುದಾದರೆ, ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆಗೆ ತಗೊಳ್ಳೋದಾದರೆ 12:32:16 ಗೊಬ್ಬರ. ಹಾಗಂದ್ರೆ ಏನು? 12 ಅಂದರೆ 12% ನೈಟ್ರೋಜನ್ ಇರ್ತದೆ, 32% ಫಾಸ್ಫರಸ್ ಇರ್ತದೆ, 16% ಪೊಟ್ಯಾಷಿಯಂ ಇರುವ ಗೊಬ್ಬರ. ಈ ರೀತಿಯಾಗಿ ಇದನ್ನು ಈ ರೇಷ್ಯೋಗಳನ್ನ ಅರ್ಥ ಮಾಡಿಕೊಳ್ಳುವ ರೀತಿ. ಇನ್ನು ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಈ ನೈಟ್ರೋಜನ್ ಯಾವುದಕ್ಕೆ ಯೂಸ್ ಆಗ್ತದೆ, ಫಾಸ್ಫರಸ್ ಯಾವುದಕ್ಕೆ ಯೂಸ್ ಆಗ್ತದೆ, ಅಥವಾ ಪೊಟ್ಯಾಷಿಯಂ ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ನೋಡೋದಾದರೆ, ನೈಟ್ರೋಜನ್ ಎನ್ನುವಂಥದ್ದು ಎಲೆ ಮತ್ತು ವೇಗದ ಬೆಳವಣಿಗೆಗೆ, ನಿಮ್ಮ ಗಿಡಗಳು ವೇಗವಾಗಿ ಬೆಳಿಬೇಕಂತ ಇದ್ದರೆ ಈ ನೈಟ್ರೋಜನ್ ಎನ್ನುವಂಥದ್ದು ಬಹುಮುಖ್ಯವಾಗಿ ಕೆಲಸ ಮಾಡುವಂಥ ಒಂದು ಪೌಷ್ಟಿಕಾಂಶ. ಇನ್ನು ಫಾಸ್ಫರಸ್ ಬೇರು ಮತ್ತು ನಿಮ್ಮ ಹೂವಿನ ಬೆಳವಣಿಗೆಗೆ ಇದು ಫಾಸ್ಫರಸ್ ಎನ್ನುವಂಥದ್ದು ಹೆಲ್ಪ್ ಮಾಡ್ತದೆ. ಇನ್ನು ಪೊಟ್ಯಾಷಿಯಂ ನೋಡುವುದಾದರೆ ನಿಮ್ಮದು ಫಸಲು ಏನಿರ್ತದೆ, ಫಸಲು ಜಾಸ್ತಿ ಮಾಡಲಿಕ್ಕೆ ಅಥವಾ ಫಸಲಿದು ಈ ಹಣ್ಣುಗಳೇನಾದರೂ ಕಲರ್ ಒಳ್ಳೆ ಬರಲಿಕ್ಕೆ ಪೊಟ್ಯಾಷಿಯಮನ್ನು ಬಳಸ್ತಾರೆ. ಸೊ ಇದಿಷ್ಟು NPK ರಸಗೊಬ್ಬರದ ಬಗ್ಗೆ. ಇದರಲ್ಲಿ ನಾನು ಹೇಳಿದಾಗೆ ಫ್ಯಾಕ್ಟಂಬೋಸ್ ಇರ್ತದೆ, ಸುಫಾಲ ಇರ್ತದೆ, ಹಾಗೆ ಇನ್ನು ಅನೇಕ ವಾಟರ್ ಸೊಲ್ಯೂಬಲ್ NPK ಕೂಡ ಈಗ ಬರ್ತಾ ಇದೆ. ಇನ್ನು ಇದನ್ನು ಯಾವ ಹಂತದಲ್ಲಿ ಬಳಸಬೇಕೆನ್ನುವಂಥದ್ದು ಇದು ಅನೇಕರಲ್ಲಿರುವ ಒಂದು ಕನ್ಫ್ಯೂಷನ್. ಸೊ ಯಾವ ಹಂತದಲ್ಲಿ ಬಳಸಬೇಕಂತ ನೋಡುವುದಾದರೆ, ನೀವೇನು ಗಿಡ ನೆಟ್ಟಿರ್ತೀರ ಅಥವಾ ಒಂದು ಬೀಜವನ್ನು ಹಾಕಿರ್ತೀರ ಅಂದರೆ 20-30 ದಿನ ಆದಮೇಲೆ ಈ ಗೊಬ್ಬರ NPK ಗೊಬ್ಬರಗಳು, ಫಾರ್ ಎಕ್ಸಾಂಪಲ್ ಫ್ಯಾಕ್ಟಂಬೋಸ್ ಅಥವಾ ಸುಫಾಲವನ್ನು ಬಳಸುವುದು ಉತ್ತಮ. ಅಂದರೆ 20-30 ದಿನ ಬಿಟ್ಟು ನೀವೇನು ಗಿಡವನ್ನು ನೆಟ್ಟಾಗಲೇ ಇದನ್ನು ಬಳಸಲಿಕ್ಕೆ ಹೋಗಬೇಡಿ. ಇದು ಒಳ್ಳೆಯ ಒಂದು ಬೆಳವಣಿಗೆ ಅಥವಾ ಒಳ್ಳೆಯ ರೀತಿ ಅಲ್ಲ. ಇನ್ನು ಫ್ಲವರಿಂಗ್ ಮುಂಚೆ, ಅಂದರೆ ಹೂ ಬಿಡ್ತದೆ ಏನು ನಿಮ್ಮ ಗಿಡಗಳು, ಅಥವಾ ಇನ್ನೇನು ಹೂ ಬಿಟ್ಟು ಕಾಯಿ ಆಗಲಿಕ್ಕೆ ರೆಡಿ ಆಗ್ತಾ ಇದೆ, ಹೂ ಬಿಡಲಿಕ್ಕಿದ್ರೆ ಸ್ವಲ್ಪ ಮುಂಚೆ ಈ ಗೊಬ್ಬರವನ್ನು, ಈ NPK ಗೊಬ್ಬರವನ್ನು ಬಳಸುವುದು ಉತ್ತಮವಾದ ಒಂದು ರೀತಿ. ಇನ್ನು ಇದನ್ನು ಯಾವುದಕ್ಕೆ ಬಳಸುತ್ತಾರೆ, ಯಾವ ಕೆಲಸಕ್ಕೆ ಬಳಸ್ತಾರೆ ಅಂತ ನೋಡೋದಾದರೆ, ಗಿಡಕ್ಕೆ ಒಂದು ಸಮತೋಲನ ಬೆಳವಣಿಗೆ, ಎಲೆ ಮತ್ತು ಹೂ ಹಣ್ಣು ಎಲ್ಲ ಒಂದೇ ರೀತಿಯಲ್ಲಿ ಬರಬೇಕಾದ್ರೆ, ಅಥವಾ ನಿಮ್ಮ ಗಿಡಗಳು ದಷ್ಟಪುಷ್ಟವಾಗಿ ಬರಬೇಕಾದ್ರೆ ಈ NPK ಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ಇನ್ನು NPK ಯಾವ ರೀತಿಯಾಗಿ ಬಳಸಬಾರ್ದು, ತಪ್ಪು ಬಳಕೆ ಹೇಗಿರ್ತದೆ ಅಂತ ನೋಡೋದಾದರೆ, ಎಲ್ಲ ಹಂತಕ್ಕೂ ಒಂದೇ ರೇಷ್ಯೋ, ನಾನು ಹೇಳಿದ್ದಲ್ಲ, ಒಂದೇ ರೇಷ್ಯೋ ಗೊಬ್ಬರವನ್ನು ಬಳಸಬಾರ್ದು. ನಿಮಗೆ ಈಗ ನೈಟ್ರೋಜನ್ ಇದು ಅಗತ್ಯ ಇದ್ದರೆ ನೈಟ್ರೋಜನ್ ಜಾಸ್ತಿ ಇರುವ ಅಂದರೆ ಒಂದು 23% ನೈಟ್ರೋಜನ್ ಇರುವ ಗೊಬ್ಬರವನ್ನು ಬಳಸಿ, 23:15:15 ಹಾಗೆಲ್ಲ ಬರ್ತದಲ್ಲ, ಆ ರೀತಿಯ ಗೊಬ್ಬರವನ್ನು ಬಳಸಿ. ಇನ್ನು ಅರ್ಲಿ ಸ್ಟೇಜಲ್ಲಿ ಬಳಸುವುದು ಅಂದರೆ ನೀವು ಗಿಡ ನೆಟ್ಟು ಈಗಾಗಲೇ ಗಿಡ ನೆಟ್ಟಿರುವ
ಒಂದು ಸಸಿಗಳಿಗೆ ನೀವು ಬಳಸುವುದನ್ನು ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಇದಿಷ್ಟು NPK ಗೊಬ್ಬರದ ಬಗ್ಗೆ. ಇನ್ನು ಮುಂದೆ ನೋಡುವುದಾದರೆ DAP, ಇದು ರೈತರು ಸಾಮಾನ್ಯವಾಗಿ ಜಾಸ್ತಿಯಾಗಿ ಬಳಸುವಂಥ ಒಂದು ರಾಸಾಯನಿಕ ಗೊಬ್ಬರ. ಇದು ಕೂಡ NPK ಥರನೇ ಒಂದು ಗುಂಪು. ನಾನು ಆಗ ಹೇಳಿದ ಹಾಗೆ ಏನು ಹಿಂದೂ ಮುಸ್ಲಿಂ ಗುಂಪು ಅಥವಾ ಕ್ರಿಶ್ಚಿಯನ್ ಗುಂಪು ಅಂತ ಏನಿರ್ತದೆ, ಅದೇ ಥರ ಇದು ಕೂಡ ಒಂದು ಕ್ಯಾಟಗರಿಗೆ ಸೇರಿರ್ತದೆ. ಇದರದ್ದು ಪೂರ್ತಿ ಹೆಸರು ನೋಡುವುದಾದರೆ ಡಿ ಅಮೋನಿಯಂ ಫಾಸ್ಫೇಟ್ ಅಂತ, ಸಾಮಾನ್ಯವಾಗಿ ರೈತರು DAP ಅಂತ ಕರೀತಾರೆ. ಇದರಲ್ಲಿ 18% ನೈಟ್ರೋಜನ್ ಹಾಗೆ 46% ಫಾಸ್ಫರಸ್ ಎನ್ನುವಂಥದ್ದು ಇರ್ತದೆ. ಇದರಲ್ಲಿ ಪೊಟ್ಯಾಷಿಯಂ ಇದು ಅಂಶ ಇರುವುದಿಲ್ಲ. ಈ DAPಯಲ್ಲಿ ಪೊಟ್ಯಾಷಿಯಂ ಅಂದರೆ ನಿಮ್ಮ ಕಾಯಿ ಬೆಳವಣಿಗೆಗೆ ಮತ್ತು ಫಸಲು ಬರಲಿಕ್ಕೆ ಏನು ಇರ್ತದೆ, ಆ ಪೊಟ್ಯಾಷಿಯಂ ಎನ್ನುವಂಥದ್ದು ಈ DAP ರಸಗೊಬ್ಬರಗಳಲ್ಲಿ ದೊರೆಯುವುದಿಲ್ಲ. ಇನ್ನು ಇದು ಯಾವ ಕೆಲಸ ಮಾಡ್ತದೆ ಅಂತ ನೋಡುವುದಾದರೆ, ಇದು ಬೇರು ಬೆಳವಣಿಗೆಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ರಸಗೊಬ್ಬರ. ನೀವೇನು ಈಗಾಗಲೇ ಬೀಜವನ್ನು ಬಿತ್ತಿರ್ತೀರಾ ಅಥವಾ ಅಡಿಕೆ ಗಿಡಗಳನ್ನು ಈಗಾಗಲೇ ನಟ್ಟಿರ್ತೀರಾ, ಅದಕ್ಕೆ ಆ ನಡುವ ಹಂತದಲ್ಲಿ ಈ DAP ಗೊಬ್ಬರವನ್ನು ಬಳಸಿ. ಯಾಕಂತ ಹೇಳಿದರೆ ನಿಮಗೆ ಬೇರು ಮಣ್ಣಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಈ DAP ಎನ್ನುವಂಥದ್ದು ಹೆಲ್ಪ್ ಮಾಡ್ತದೆ, ಅಂದರೆ ಸಹಾಯ ಮಾಡ್ತದೆ. ಇನ್ನು ಯಾವ ಹಂತದಲ್ಲಿ, ನಾನು ಆಗಲೇ ಹೇಳಿದಾಗೆ ಬೀಜ ಬಿತ್ತುವ ಸಮಯ ಅಥವಾ ನೀವು ಗಿಡವನ್ನು ನೆಡುವ ಸಮಯದಲ್ಲಿ ಈ DAP ಗೊಬ್ಬರವನ್ನು ಬಳಸಬೇಕು. ಇನ್ನು ಇದನ್ನು ಇನಿಷಿಯಲ್ ಸ್ಟೇಜ್ ಫರ್ಟಿಲೈಸರ್ ಅಂತ ಹೇಳ್ತಾರೆ, ಅಂದರೆ ಸಾಮಾನ್ಯವಾಗಿ ಆರಂಭಿಕ ಹಂತಗಳಲ್ಲಿ ಬಳಸುವ ಒಂದು ರಸಗೊಬ್ಬರ. ಇನ್ನು ಯಾವ ಸಮಯದಲ್ಲಿ ಇದನ್ನು ಬಳಸಬಾರ್ದು ಅಂತ ನೋಡುವುದಾದರೆ, ಫ್ಲವರಿಂಗ್ ಸ್ಟೇಜಲ್ಲಿ ಇದನ್ನು ಜಾಸ್ತಿಯಾಗಿ ಬಳಸಬೇಡಿ. ನಿಮ್ಮ ಗಿಡಗಳು ಅಥವಾ ಅಂದರೆ ಹಣ್ಣಿನ ಗಿಡಗಳು ಅಥವಾ ತರಕಾರಿ ಗಿಡಗಳು ಏನು ಹೂ ಬಿಡುವ ಸಂದರ್ಭದಲ್ಲಿ ಈ DAPಯನ್ನು ಬಳಸುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಪೊಟ್ಯಾಷ್ ಇಲ್ಲದೇ ಇರುವ ಕಾರಣದಿಂದ ಇದರ ಜೊತೆ ಪೊಟ್ಯಾಷನ್ನು ಸ್ವಲ್ಪ ಬಳಸಿನೇ ಉಪಯೋಗಿಸಿದರೆ ಒಳ್ಳೆಯದು. ಇನ್ನು ಯೂರಿಯಾದ ಬಗ್ಗೆ ನಾವು ನೋಡುವ. ಸಾಮಾನ್ಯವಾಗಿ ಇದನ್ನು ನಮ್ಮ ರೈತರು ಅತಿಯಾಗಿ ಬಳಸುವಂಥ ಒಂದು ರಾಸಾಯನಿಕ ಗೊಬ್ಬರ. ಇದಕ್ಕೆ ರೇಟ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಬೇರೆ ರಾಸಾಯನಿಕ ಗೊಬ್ಬರಗಳ ಜೊತೆ ನಾವು ಕಂಪೇರ್ ಮಾಡಿದರೆ. ಯೂರಿಯಾ ಅಂದರೆ ಏನು? ಯೂರಿಯಾ ಎನ್ನುವಂಥದ್ದು ನೈಟ್ರೋಜನ್ ಫರ್ಟಿಲೈಸರ್. ಇದರಲ್ಲಿ ನೈಟ್ರೋಜನ್ ಎನ್ನುವಂಥದ್ದು ಜಾಸ್ತಿಯಾಗಿ ಇರುವ ಒಂದು ರಾಸಾಯನಿಕ ಗೊಬ್ಬರ. 46% ನೈಟ್ರೋಜನ್ ಇದರಲ್ಲಿ ಇರ್ತದೆ. ಯೂರಿಯಾ ಯಾವ ಕೆಲಸ ಮಾಡ್ತದೆ ಅಂತ ನಾವು ನೋಡುವುದಾದರೆ, ಇದು ಎಲೆ ಬೆಳವಣಿಗೆಗೆ, ಗಿಡ ಹಸಿರಾಗಲಿಕ್ಕೆ, ನಿಮ್ಮ ಗಿಡಗಳು ಏನು ಹಳದಿ ಬಣ್ಣದಲ್ಲಿದ್ದರೆ ಅಥವಾ ಸ್ವಲ್ಪ ನೈಟ್ರೋಜನ್ ಕಡಿಮೆ ಆದರೆ ಹಳದಿ ಆಗುವ ಸಾಧ್ಯತೆ ಇರ್ತದೆ. ಆ ಹಳದಿಯಿಂದ ಫುಲ್ ಹಸಿರು ಮಾಡಲಿಕ್ಕೆ ಈ ಯೂರಿಯಾವನ್ನು ಬಳಸ್ತಾರೆ. ಅಂದರೆ ವೆಜಿಟೇಟಿವ್ ಗ್ರೋತ್, ಒಂದೇ ಸಮತೋಲಿತ ಗ್ರೋತ್ ಆಗಲಿಕ್ಕೆ ಈ ಯೂರಿಯಾವನ್ನು ಬಳಸ್ತಾರೆ. ಇನ್ನು ಇದನ್ನು ಯಾವ ಹಂತದಲ್ಲಿ ಬಳಸಬೇಕಂತ ನೋಡುವುದಾದರೆ, ತುಂಬ ಅರ್ಲಿಯಾಗಿ ಬಳಸಬೇಕು. ಅಂದರೆ ನೀವು ಗಿಡ ನೆಟ್ಟು ಸ್ವಲ್ಪ ಒಂದು 4-5 ದಿನ 5-10 ದಿನ ಆದಮೇಲೆ ಇದನ್ನು ಬಳಸಬೇಕು. ಇಲ್ಲದಿದ್ದರೆ ಸ್ವಲ್ಪ ನಿಮ್ಮ ಗಿಡಗಳು ಏನು ಅಷ್ಟು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಇರುವಾಗ ಆ ಸ್ಟೇಜ್ನಲ್ಲಿ ಯೂರಿಯಾವನ್ನು ಬಳಸಬೇಕು. ಇನ್ನು ಯೂರಿಯಾವನ್ನು ಯಾವ ಬೆಳೆಗಳಿಗೆ ಬಳಸ್ಬೋದು ಅಂತ ನೋಡುವುದಾದರೆ, ಭತ್ತ, ತರಕಾರಿ, ಜೋಳ ಅಥವಾ ನಿಮ್ಮ ಈ ಹಣ್ಣಿನ ಗಿಡಗಳಿಗೆ ಇದನ್ನು ಬಳಸ್ಬೋದು. ಇನ್ನು ಯೂರಿಯಾವನ್ನು ಯಾವ ರೀತಿ ಬಳಸಬಾರ್ದು, ತಪ್ಪು ಬಳಕೆ ಯಾವ ರೀತಿ ಆಗ್ತದೆ ಅಂತ ನೋಡುವುದಾದರೆ, ಯೂರಿಯಾ ಜಾಸ್ತಿ ಹಾಕಿದರೆ ನಿಮ್ಮ ಗಿಡ ಉದ್ದ ಬೆಳೆಯುತ್ತೆ. ನಿಮ್ಮ ತರಕಾರಿ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಬರೀ ಗಿಡ ಮಾತ್ರ ಬೆಳೀತದೆ, ಕಾಯಿ ಆಗುವುದಿಲ್ಲ, ಬರೀ ಗೊಡ್ಡು ಗಿಡಗಳ ರೀತಿಯಲ್ಲಿ ಬೆಳೆದು ಬಿಡ್ತದೆ. ಹಾಗಾಗಿ ಈ ಯೂರಿಯಾವನ್ನು ಜಾಸ್ತಿಯಾಗಿ ಬಳಸಬಾರ್ದು. ಮತ್ತು ಹೂವು ಆ್ಯಂಡ್ ಹಣ್ಣು ಕೂಡ ಕಡಿಮೆ ಆಗ್ತದೆ ಈ ನಿಮ್ಮ ಯೂರಿಯಾವನ್ನು ಬಳಸುವುದರಿಂದ. ಯೂರಿಯಾ ಅಲೋನ್ ಅಂದರೆ ಯೂರಿಯಾ ಮಾತ್ರ ಬಳಸಿದರೆ ಈ ರೀತಿಯ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇರ್ತದೆ. ಇದಿಷ್ಟು ಯೂರಿಯಾದ ಬಗ್ಗೆ. ಇನ್ನು MOPಯ ಬಗ್ಗೆ ನೋಡುವ. MOP ಅಂದರೆ ಏನು? ರೈತರು ಸಾಮಾನ್ಯವಾಗಿ ಇದನ್ನು ಪೊಟ್ಯಾಷ್ ಅಂತ ಕರೀತಾರೆ. ಇದರ ಬಗ್ಗೆ ನಾವು ನೋಡುವುದಾದರೆ, ಇದರದ್ದು ಫುಲ್ ನೇಮ್ ಬಂದುಬಿಟ್ಟು, ಅಂದರೆ ಪೂರ್ತಿ ಹೆಸರು ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂತ, MOP. ಇದರಲ್ಲಿ 60% ಪೊಟ್ಯಾಷ್ ಇರ್ತದೆ. ಸೊ ಇದು ಪೊಟ್ಯಾಷ್ ಅನ್ನುವಂಥದ್ದು, ಇದರಲ್ಲಿ 60% ಪೊಟ್ಯಾಷ್ ಮಾತ್ರ ಇರ್ತದೆ. ಹಾಗೆಯೇ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇದರಲ್ಲಿ ಇರುವುದಿಲ್ಲ. ಇನ್ನು ಪೊಟ್ಯಾಷ್ ಯಾವ ಕೆಲಸ ಮಾಡ್ತದೆ ಅಂತ ನೋಡುವುದಾದರೆ, ಹಣ್ಣಿನ ತೂಕವನ್ನು ಹೆಚ್ಚಿಸಲಿಕ್ಕೆ, ಕಲರ್, ಸೈಜ್ ಮತ್ತು ಟೇಸ್ಟನ್ನು ಇಂಪ್ರೂವ್ ಮಾಡಲಿಕ್ಕೆ. ಅಂದರೆ ಫಸಲ್ ಏನು ಬರ್ತದೆ, ನೀವು ಅಡಿಕೆ ಗಿಡಗಳಿಗೆ ಕೂಡ ಆಗ್ಬೋದು, ಅಡಿಕೆ ಗಿಡಗಳ ಕಾಯಿಗಳು ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ, ಫಸಲ್ ಅನ್ನುವಂಥದ್ದು ಜಾಸ್ತಿ ಮಾಡಲಿಕ್ಕೆ ಈ ಪೊಟ್ಯಾಷ್ ಎನ್ನುವಂಥದ್ದು, ಅಂದರೆ ಈಲ್ಡನ್ನು ಜಾಸ್ತಿ ಮಾಡಲಿಕ್ಕೆ ಈ ಪೊಟ್ಯಾಷ್ ತುಂಬ ಹೆಲ್ಪ್ ಮಾಡ್ತದೆ, ಅಂದರೆ ಸಹಾಯ ಮಾಡುವ ಒಂದು ರಾಸಾಯನಿಕ ಗೊಬ್ಬರ. ಇನ್ನು ಇದನ್ನು ಯಾವ ಹಂತದಲ್ಲಿ ಬಳಸಬೇಕಂತ ನೋಡುವುದಾದರೆ,
ಏನು ನಿಮ್ಮ ಗಿಡಗಳು ಫ್ಲವರಿಂಗ್ ಆಗಿದೆ, ಅಂದರೆ ಹೂ ಬಿಟ್ಟಾಗಿದೆ, ಇನ್ನೇನು ಫಲ ಕೊಡಲಿಕ್ಕೆ ರೆಡಿ ಆಗಿದೆ, ಅಂದರೆ ಕಾಯಿ ಬಿಡಲಿಕ್ಕೆ ರೆಡಿ ಆಗಿದೆ ಎನ್ನುವ ಸ್ಟೇಜ್ನಲ್ಲಿ ಈ ಪೊಟ್ಯಾಶ್ ಅನ್ನುವಂಥದ್ದನ್ನು ಬಳಸಬೇಕಾಗ್ತದೆ. ಅಂದರೆ ಫಸಲನ್ನು ಜಾಸ್ತಿ ಮಾಡುವುದರಲ್ಲಿ ಈ ಪೊಟ್ಯಾಶ್ ಹೆಲ್ಪ್ ಮಾಡುವುದರಿಂದ ಇನ್ನೇನು ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎನ್ನುವ ಸ್ಟೇಜ್ನಲ್ಲಿ ಈ ನಮ್ಮ ಪೊಟ್ಯಾಶನ್ನು ಬಳಸಬೇಕು. ಇನ್ನು ಯಾವ ರೀತಿಯ ಬಳಸಬಾರ್ದು ಅಂತ ನೋಡೋದಾದರೆ, ಇನ್ನು MOP ಅಂದರೆ ಪೊಟ್ಯಾಶನ್ನು ಯಾವ ಹಂತದಲ್ಲಿ ಬಳಸಬಾರ್ದು ಅಂತ ನೋಡುವುದಾದರೆ, ಅರ್ಲಿ ಸ್ಟೇಜಲ್ಲಿ ಹಾಕುವುದನ್ನು ಅವಾಯ್ಡ್ ಮಾಡಿ. ಅಂದರೆ ನೀವೇನು ಗಿಡ ಈಗಾಗಲೇ ನಟ್ಟಿರ್ತೀರ, ಆ ಗಿಡಗಳಿಗೆ ಈ ಪೊಟ್ಯಾಶನ್ನು ಹಾಕಲಿಕ್ಕೆ ಹೋಗಬೇಡಿ, ಸುಟ್ಟು ಹೋಗುವ ಸಾಧ್ಯತೆ ಇರ್ತದೆ. ಇನ್ನು ಹೆಚ್ಚು ಹಾಕಿದರೆ ನಿಮ್ಮ ಮಣ್ಣಿನ ಏನು ಫಲವತ್ತತೆ ಕೂಡ ನಾಶವಾಗ್ತದೆ, ಇನ್ನೊಂದು ವರ್ಷಕ್ಕೆ ಮಣ್ಣು ಹಾಳಾಗುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು ನಾವು ಈ ಹೇಳಿದ 4 ರಾಸಾಯನಿಕ ಗೊಬ್ಬರವನ್ನು ಕಂಪೇರ್ ಮಾಡಿ ನೋಡುವ. ಸೊ ಮೊದಲಿಗೆ ನಾವು NPK ಬಗ್ಗೆ ನೋಡೋದಾದರೆ, ಇದೊಂದು ಸಮತೋಲನ ಬೆಳವಣಿಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದನ್ನು ಬಳಸುವ ಹಂತ ಮಧ್ಯ ಹಂತ, ಅಂದರೆ ಒಂದು 20-30 ದಿನ ನೀವು ಗಿಡ ನೆಟ್ಟ ಆದಮೇಲೆ ಇದನ್ನು ಬಳಸಬೇಕಾಗ್ತದೆ. ಇನ್ನು DAP ಬೇರು ಫೌಂಡೇಶನ್, ಅಂದರೆ ಬೇರು ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಆರಂಭಿಕ ಹಂತದಲ್ಲಿ ಇದನ್ನು ಬಳಸಬೇಕು. ಇನ್ನು ಯೂರಿಯಾ ಎಲೆ ಬೆಳವಣಿಗೆ ಅಥವಾ ನಿಮ್ಮ ಗಿಡಗಳು ಒಂದೇ ರೀತಿಯ ಸ್ವಲ್ಪ ಬೆಳವಣಿಗೆ ಕಡಿಮೆ ಆದರೆ ಈ ಯೂರಿಯಾವನ್ನು ಆರಂಭಿಕ ಹಂತದಲ್ಲಿ ಅಥವಾ ಮಧ್ಯ ಹಂತದಲ್ಲಿ ಕೂಡ ಇದನ್ನು ಬಳಸ್ಬೋದು. ಇನ್ನು MOP ಆಗಾಗಲೇ ಹೇಳಿದಾಗೆ ಫಲವತ್ತತೆ ಜಾಸ್ತಿ, ಅಂದರೆ ನಿಮ್ಮ ಫಸಲು ಜಾಸ್ತಿ ಬರಲಿಕ್ಕೆ, ಹಣ್ಣು ಮತ್ತು ನಿಮ್ಮ ಕಾಯಿಗಳು ಏನು ಬರ್ತದೆ ಅದು ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಈ MOPಯನ್ನು ಬಳಸಬೇಕು. ಇದು ಕೊನೆಯ ಹಂತದಲ್ಲಿ, ನೀವು ಏನು ಕಾಯಿ ಫಸಲು ಬರುವ ಹಂತದಲ್ಲಿ ಇದನ್ನು ಬಳಸಬೇಕಾಗ್ತದೆ. ಇದಿಷ್ಟು ಈ ಗೊಬ್ಬರಗಳ ಕುರಿತಾದ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೆ ಈ ನನ್ನ ನಿರುತ್ತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.